ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ನನ್ನ ಮನೆಯಲ್ಲಿ ವಾರಕ್ಕೆ ನಾನು ಸ್ಟಾಕ್ ಮಾಡಿರುವಂತಹ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ ರೆಸಿಪಿ, ಯಾಕೆಂದರೆ ನಾನು ನ್ಯೂಟ್ರಿಷನಿಸ್ಟ್ ಆದ್ದರಿಂದ ಸ್ವಲ್ಪ ನ್ಯೂಟ್ರಿಷನ್ನು ಹಾಗೆ ಕ್ಯಾಲೋರಿ ಮೇಲೆ ಸಹ ಗಮನ ಕೊಡ್ತೀನಿ. ನಾನು ನನ್ನ ಕ್ಲೈಂಟ್ಸ್ಗೆ ಈ ರೀತಿ ಸ್ನ್ಯಾಕ್ಸ್ಗಳನ್ನು ಮಾಡೋದಕ್ಕೆ ಹೇಳ್ತಿರ್ತೀನಿ. ಕೇವಲ 2-3 ಇಂಗ್ರೀಡಿಯೆಂಟ್ಗಳಲ್ಲಿ ಬೇಗ ಆಗುವಂಥ ಸ್ನ್ಯಾಕ್ಸ್ಗಳಿವು. ಇದನ್ನು ಮಾಡೋದು ತುಂಬಾ ಸುಲಭ. ನಾವು ಮೊದಲಿಗೆ ಈ ರೋಸ್ಟೆಡ್ ಚೆನ್ನ ಅಂತೀವಿ ಅಥವಾ ಪುಟಾಣಿ ಇಡೀ ಕಾಳು ರೋಸ್ಟ್ ಆಗಿರೋದು ಸಿಗುತ್ತಲ್ಲ, ಅದನ್ನು ತಗೊಂಡು ಅದರ ಸಿಪ್ಪೆನ ಒಂದು ಬಟ್ಟೆಯ ಸಹಾಯದಿಂದ ತೆಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸಿಪ್ಪೆನ ಸೇರಿಸಿ ಸಹ ಮಾಡ್ಬೋದು. ಈ ರೆಸಿಪಿ ಚಾಕ್ಲೇಟ್ ಫ್ಲೇವರಲ್ಲಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪನೇ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೀನಿ. ಹೆಚ್ಚಿಗೆ ಏನಿಲ್ಲ, ಸ್ವಲ್ಪ ಅಂದರೆ ಒಂದು 2-3 ಚಮಚ ಆಗುವಷ್ಟು, 1 ಕಪ್ ಆಗುವಷ್ಟು ಈ ರೀತಿ ಸಿಪ್ಪೆ ತೆಗೆದಂತಹ ಹುರ್ಗಡಲೆ. ಅದರ ಜೊತೆಗೆ ಒಂದು 7-8 ಸಾಫ್ಟ್ ಆಗಿರುವಂತಹ ಕಿಮಿಯಾ ಡೇಟ್ಸ್ ಅಂತೀವಲ್ಲ, ಅದನ್ನು ತಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಪೌಡರಿಂದ ಇದು ಮಾಡಬೇಕು. ಇಲ್ಲಿ ನಾನು ಒಂದು 2-3 ಚಮಚ ಆಗುವಷ್ಟು ಕೊಕೋವಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಫ್ಲೇವರ್ ಇದ್ದರೆ ಎಲ್ರಿಗೂ ಇಷ್ಟ ಆಗುತ್ತಲ್ಲ, ಚಾಕ್ಲೇಟ್ ತಿನ್ನಬೇಕು ಅನಿಸಿದರೆ ಇದನ್ನು ತಿನ್ಬೋದು ಅಂತ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಅಂಟಾಗುತ್ತೆ, ಯಾಕಂದರೆ ಡೇಟ್ಸು ಮತ್ತು ನಾವು ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ. ಹಾಗೆಯೇ ಈ ಚೆನ್ನ ಅಂತೀವಲ್ಲ, ಈ ರೋಸ್ಟೆಡ್ ಚೆನ್ನ ಅಥವಾ ಪುಟಾಣಿ, ಅದರಲ್ಲೂ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ಸೊ ಅದನ್ನು ನೀವು ಬೇಕಾದರೆ ಚಾಕ್ಲೇಟ್ ಮೋಡಲ್ಲಿ ಈ ರೀತಿ ಹಾಕಿ ಒತ್ತಿ ಶೇಪ್ಗೆ ತರ್ಬೋದು. ಇಲ್ಲ ನೀವು ಕೈಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸಹ ಇಡ್ಬೋದು. ಇದನ್ನು ನೀವು ಮನೆ ಹೊರಗಡೆನೇ ಡಬ್ಬಕ್ಕೆ ಹಾಕಿ ಇಟ್ಟರೆ 1 ವಾರದಿಂದ 10 ದಿನದ ತನಕ ಹಾಳಾಗಲ್ಲ. ನೀವು ಬೇಕಾದರೆ ಫ್ರಿಜ್ಜಲ್ಲೂ ಸಹ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನೀವು ಡಬ್ಬಗಳಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಕೇಳಿ ತಿಂತಾರೆ. ಹೊರಗಡೆಯಿಂದ ತರುವಂತಹ ಚಾಕ್ಲೇಟ್ ಕೊಡೋ ಬದಲು ಈ ರೀತಿ ಮಾಡಿಕೊಡಿ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಹೆಲ್ದಿ ಫ್ಯಾಟ್ ಇದೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನೊಂದು ರೆಸಿಪಿ, ಇದು ಚುರ್ಮುರಿ. ಮಾಮೂಲಿ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಹಾಗೇ ಮಾಡಿರೋದು. 1-2 ಚಮಚ ಎಣ್ಣೆ ಜೊತೆ ಇದು ನೆಲಗಡಲೆ ಬೀಜ, ಹಾಗೆ ಒಗ್ಗರಣೆಗೆ ಹಾಕು ಉದ್ದಿನಬೇಳೆ, ಕಡಲೆಬೇಳೆ ಜೊತೆ ನಾನು ಪಂಪ್ಕಿನ್ ಸೀಡನ್ನು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಹಾಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕಿದೆ, ಕರಿಬೇವು, ಅರಿಶಿನ, ಜೊತೆಗೆ ಖಾರದ ಪುಡಿ, ಸ್ವಲ್ಪ ಬೆಲ್ಲನೂ ಸಹ ಸೇರಿಸಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು. ನೆಲಗಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು. ಚುರುಮುರಿಯನ್ನು ಈ ರೀತಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆ ಬಿಸಿಯಲ್ಲೇ ಮಿಕ್ಸ್ ಮಾಡಿಕೊಂಡಾಗ ಕ್ರಿಸ್ಪಿಯಾಗಿರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. 1 ವಾರ ತನಕ ಡಬ್ಬದಲ್ಲಿ ಇಟ್ಕೊಂಡು ನೀವು ತಿನ್ಬೋದು. ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಹೆಲ್ದಿ ಸ್ನ್ಯಾಕ್ಸ್ ಆಪ್ಷನಲ್ಲಿ ಇದು ಸಹ ಒಂದು. ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹಾಗೆಯೇ ಎಲ್ಲ ಹೆಲ್ದಿ ಫ್ಯಾಟ್ನ ಕಾಂಬಿನೇಷನ್ ಇಲ್ಲಿದೆ. ಅದು ತಣ್ಣಗಾಗೋದೊತ್ತಿಗೆ ಕಾಜು ಲಡ್ಡು ಅಥವಾ ಕಾಜು ಬೈಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಇದಂತೂ 2 ಇಂಗ್ರೀಡಿಯೆಂಟಲ್ಲಿ ಚಕ್ಕಂತ ಆಗಿಬಿಡತ್ತೆ, ತುಂಬಾ ಸುಲಭ. ಇಲ್ಲಿ ನಾನು 1-2 ಕಪ್ಪು ಗೋಡಂಬಿನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಸಣ್ಣ ಬೆಂಕಿಲಿ ಹುರಿತಿರ್ಬೇಕಾದಾಗ ಇದು ಕೋಲ್ಡ್ ಆಗಿದೆ, ಸೊ ಇದನ್ನು ನಾನು ಡಬ್ಬದಲ್ಲಿ ತೆಗೆದಿಟ್ಕೊತೀನಿ. ಸೊ ಇದು ಹುರಿದಾಗ್ತಾ ಇದೆ ನೋಡಿ, ಪರ್ಫೆಕ್ಟಾಗಿ ಹುರಿದಿದೆ. ತಣ್ಣಗಾಗ್ಲಿಕ್ಕೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡೆ. ಇನ್ನೊಂದು ರೆಸಿಪಿ ಇದೆ, ಏನದು ನೆಲಗಡಲೆ ಬೀಜದ ಉಂಡೆ, ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು 3 ಕಪ್ ಆಗುವಷ್ಟು ನೆಲಗಡಲೆ ಬೀಜನೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಡ್ರೈ ರೋಸ್ಟು. ಇಲ್ಲಿ ಎಣ್ಣೆ ಏನೂ ಹಾಕಿಲ್ಲ. ನೋಡಿ, ತಣ್ಣಗಾಗಿದೆ. ಇದರಲ್ಲಿ ಒಂದು ಮುಷ್ಟಿ ಆಗುವಷ್ಟು ತೆಗೆದಿಟ್ಕೊತಾ ಇದ್ದೀನಿ 1 ಕಪ್ಪಲ್ಲಿ, ಯಾಕಂದರೆ ಅದರಲ್ಲಿ ನಾವು ಕಾಜು ಅಥವಾ ಗೋಡಂಬಿಯ ಬಟರನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಉಳಿದದನ್ನೆಲ್ಲ ಸಣ್ಣ ಮಿಕ್ಸಿ ಜಾರಲ್ಲಿ ತಗೊಂಡು ಒಂದು 4-5 ಈ ಖರ್ಜೂರವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೆ. ನೀವು ಬೇಕಾದರೆ ಕಡಿಮೆ ಹಾಕೋಬೋದು, ಯಾಕೆಂದರೆ ಗೋಡಂಬಿನೇ ಸ್ವಲ್ಪ ಸ್ವೀಟಾಗಿರುತ್ತೆ. ತುಂಬ ಜಿಂಕು, ಪ್ರೋಟೀನು, ಹೆಲ್ದಿ ಫ್ಯಾಟ್ ಎಲ್ಲ ಇರೋದ್ರಿಂದ ದಿನದಲ್ಲಿ 1 ಉಂಡೆ ತಿನ್ನೋದು ತುಂಬ ಒಳ್ಳೆಯದು. ತುಂಬ ಟೇಸ್ಟಿನೂ ಇರುತ್ತೆ, ನಿಮಗೆ ಸ್ವೀಟ್ ತಿನ್ನಬೇಕನ್ನೋಂತಹ ಕ್ರೇವಿಂಗ್ಸು ಸಹ ಕಡಿಮೆ ಆಗುತ್ತೆ. ಸ್ನ್ಯಾಕ್ಸ್ ಆಗಿ ತಗೊಳ್ಬೋದು, ಮಕ್ಕಳಿಗೂ ಸಹ ನೀವು ಕೊಡ್ಬೋದು. ನಂತರ ಇದನ್ನು ನೋಡಿ, ಇದು 4-5 ತೊಗೊಂಡಿದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಳ್ತೀನಿ, ಅಂದರೆ ಕೋರಸ್ ಪೌಡರ್ ಅಂತೀವಲ್ಲ, ಆ ರೀತಿ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ರುಬ್ಬೋದು. ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತರಿಯಾಗಿರಬೇಕು ಅದು. ಆಯಿತಾ, ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಇನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಆ ಗೋಡಂಬಿಯನ್ನು ಸಹ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ಅಂದರೆ ಅದರಲ್ಲಿ ಎಣ್ಣೆ ಅಂಶ ಬಿಡಬೇಕು, ಅದು ಬಟರ್ ಥರ ಈ ಥರ ಸಾಫ್ಟಾಗಿ ಬರಬೇಕು.
ಅದನ್ನು ನಾನು ಈ ಪುಡಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ. ಉಂಡೆ ಮಾಡಬೇಕು ಅಂದರೆ ಬೆಲ್ಲದ ಪಾಕ ಮಾಡಬೇಕು ಆ ಥರ ಏನಿಲ್ಲ. ಹೆಚ್ಚಿಗೆ ಒಲೆಯನ್ನು ಸಹ ಬಳಸ್ತಾ ಇಲ್ಲ. ಜಸ್ಟ್ ರೋಸ್ಟ್ ಮಾಡೋದಕ್ಕೆ ಮಾತ್ರ ನಾವು ಬಳಸಿರುವಂಥದ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡುವ ಹದಕ್ಕೆ ಬರುವ ತನಕ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡ್ಬೋದು. ಇದು 1 ತಿಂಗಳ ತನಕನೂ ಹಾಳಾಗಲ್ಲ. ಯಾಕೆಂದರೆ ನಾವು ಇಲ್ಲಿ ಎಲ್ಲೂ ನೀರು ಏನನ್ನು ಬಳಸ್ತಾ ಇಲ್ಲಲ್ಲ, ಎಲ್ಲ ಡ್ರೈ ಆಗಿರುವಂಥ ಇಂಗ್ರೀಡಿಯೆಂಟೇ ಬಳಸಿದ್ರಿಂದ ತುಂಬಾ ಸಿಂಪಲ್. ನೋಡಿ, 2 ಇಂಗ್ರೀಡಿಯೆಂಟಲ್ಲಿ ಉಂಡೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಡಯಾಬಿಟಿಕ್ಸ್ ಇರಲಿ, ಥೈರಾಯ್ಡ್ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ. ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಇದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸು. ಸೊ ಒಂದು ಉಂಡೆನ ಮಾಡಿಕೊಂಡು ಒಂದು ಉಂಡೆನ ತಿನ್ಬೋದು ದಿನಕ್ಕೊಮ್ಮೆ. ಮಕ್ಕಳಿಗಂತೂ ಹೆಲ್ದಿ ಸ್ನ್ಯಾಕು. ಬೇರೆ ಚಾಕ್ಲೇಟ್ಸು, ಬೇಕ್ರಿಯಿಂದ ತಂದಿರುವಂಥ ಸ್ವೀಟ್ಸನ್ನು ಕೊಡೋದ್ರ ಬದಲು ಈ ರೀತಿ ಮನೆಯಲ್ಲೇ ಆರಾಮಾಗಿ ಮಾಡಿಕೊಡ್ಬೋದು. ಇನ್ನೊಂದು ನೆಲಗಡಲೆ ಬೀಜದ ಉಂಡೆ. ನೋಡಿ, ಇದು ರೋಸ್ಟ್ ಆಗಿತ್ತಲ್ಲ ಚೆನ್ನಾಗಿ ಈ ರೀತಿ. ಅದನ್ನು ನಾನು ತಣ್ಣಗಾಗಕ್ಕೆ ಇಟ್ಟೆ. ನಂತರ ಇದು ಸಹ ಸೇಮ್ ಹೇಗೆ ನಾವು ಗೋಡಂಬಿ ಉಂಡೆ ಮಾಡಿದ್ದೀವೋ ಅದೇ ರೀತಿ ಸ್ವಲ್ಪ ತೆಗೆದಿಟ್ಕೊಂಡು ನಂತರ ಇಲ್ಲಿ ಒಂದು 4-5 ಇದು ಡೇಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಡೇಟ್ಸನ್ನು ಹಾಕ್ಕೊಂಡು ಈ ಥರ ಕೋರಸಾಗಿ ಪೌಡರ್ ಮಾಡಿಕೊಂಡೆ. ಈಗ ಪೀನಟ್ ಬಟರ್ ಅಥವಾ ನೆಲಗಡಲೆ ಬೀಜದ ಬಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಕಾಲು ಕಪ್ ಪೋರ್ಷನಲ್ಲಿ ನೋಡಿ ಈ ಥರ ಬೆಟರ್ ಆಗುತ್ತೆ. ಜಾಸ್ತಿ ನೀವು ಗ್ರೈಂಡ್ ಮಾಡಿದಾಗ ಅದನ್ನು ಎಣ್ಣೆ ಬಿಟ್ಟು ಈ ರೀತಿ ಬಟರಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದು ಎಣ್ಣೆ ಎಲ್ಲ ಬಿಟ್ಟು. ನೀವು ಇನ್ನೂ ಇದನ್ನು ಟೇಸ್ಟ್ ಎನ್ಹ್ಯಾನ್ಸ್ ಮಾಡಬೇಕು ಅಂದರೆ ಕೊಬ್ಬರಿಯನ್ನು ಸಹ ಬಳಸ್ಕೊಳ್ಬೋದು. ಕೊಬ್ಬರಿ ಪುಡಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ಟು ಇಂಥದ್ದನ್ನೆಲ್ಲ ಬಳಸ್ಬೋದು. ಏಲಕ್ಕಿ ಪುಡಿನೂ ನೀವು ಬೇಕಾದರೆ ಫ್ಲೇವರ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಉಂಡೆ ಮಾಡಿಕೊಂಡ್ರೆ ಪೀನಟ್ ಲಡ್ಡು ಅಥವಾ ಗ್ರೌಂಡ್ನಟ್ ಲಡ್ಡು ಅಥವಾ ನೆಲಗಡಲೆ ಬೀಜದ ಲಡ್ಡು ಸಹ ರೆಡಿ ಆಯಿತು. ನೋಡು, 1 ಪಸೆನೂ ಎಣ್ಣೆ, ತುಪ್ಪ, ಬೆಲ್ಲ, ಸಕ್ಕರೆ ಯಾವುದೇ ಹಿಟ್ಟನ್ನು ಸಹ ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ಟೇಸ್ಟಿಯಾಗಿರುವಂತಹ ಲಡ್ಡುನೂ ರೆಡಿ ಆಯಿತು. ಅದ್ರ ಜೊತೆ ನಾನು ಸ್ವಲ್ಪ ಓಟ್ಸ್ದು ಕುಕ್ಕೀಸ್ ಮಾಡೋಣ ಅಂತ ಹೋದೆ, ಬಟ್ ಯಾಕೋ ಮಾಡೋಕ್ಕೆ ಮನಸ್ಸಾಗಿಲ್ಲ. ಸರಿ, ಅದರದ್ದೇ ಸ್ವಲ್ಪ ಮುಸಲಿ ಅಂತೀವಲ್ಲ, ಅಂದರೆ ಗ್ರ್ಯಾನೋಲಾಸ್ ಸಿಗುತ್ತೆ ಪ್ಯಾಕೆಟಲ್ಲೆಲ್ಲ. ಸೊ ಮನೇಲೆ ಟ್ರೈ ಮಾಡಿ ನೋಡೋಣ ಅಂತ ಒಂದು ಟ್ರಯಲ್ ಮಾಡಿದೆ. ಸೊ ಪೀನಟ್ ಬಟರು ಮತ್ತು ರೋಲ್ಡ್ ಓಟ್ಸು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಓವನಲ್ಲಿ ಇಟ್ಟಿದ್ದೆ. ಒಂದು 10 to 15 ಮಿನಿಟ್ಸ್ ಇಟ್ಟಿದ್ದೆ. ಈ ಥರ ಕ್ರಿಸ್ಪಿಯಾಗಿ ಬಂದಿತ್ತು. ಜೊತೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸಿದ್ದೆ. ಬಟ್ ಇದನ್ನು ನಾನು ಡೀಟೇಲ್ಡ್ ಶೂಟ್ ಮಾಡಿಲ್ಲ. ನೆಕ್ಸ್ಟು ನಾನು ಮಾಡ್ತೀನಿ. ಇದನ್ನು ನಾನು ಸಹ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೆ. ಬೇಕಾದರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕ್ಕೋಬೋದು, ರೋಸ್ಟ್ ಮಾಡಿರುವಂಥದ್ದು. ಇಲ್ಲ ಅದ್ರ ಜೊತೆ ಏನು ರೆಸಿನ್ಸ್ ಅಥವಾ ಏನಂತೀರಿ ಒಣ ದ್ರಾಕ್ಷಿ ಆಗಿರ್ಬೋದು, ಕ್ರ್ಯಾನ್ಬೆರೀಸು ಅದೆಲ್ಲ ಸಿಗುತ್ತೆ. ಅದನ್ನು ಸಹ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಅದು ಸಹ ಟೇಸ್ಟಿಯಾಗಿರುತ್ತೆ. ಇನ್ನು ಹಾಗೇನೂ ತಿನ್ಬೋದು. ಕೆಲವೊಂದು ಸಲ ಫ್ರೂಟ್ಸ್ ಜೊತೆನೂ ಸಹ ತಿನ್ಬೋದು. ನೋಡಿ, ಎಷ್ಟೊಂದು ಮಾಡಿಟ್ಟಿದ್ದೀನಿ. 1 ವಾರಕ್ಕೆ ಇದು ಸಾಕು. ನಮ್ಮ ಮಕ್ಕಳಿಗಾಗಿ, ನಮಗೆ ಎಲ್ರಿಗೂ ಸಾಕಾಗುತ್ತೆ. ಈ ರೀತಿ ಮಾಡಿಟ್ಕೊಂಡ್ರೆ ಟೆನ್ಷನ್ ಇಲ್ಲ. ಅಂಗಡಿಯಿಂದ ತಂದು ತಿನ್ನುವಂಥ ಪ್ರಮೇಯನೇ ಬರಲ್ಲ. ಏನಂತೀರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಈ ರೀತಿ ಹೆಲ್ದಿ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ ಅಂದರೆ ಹೆಲ್ದಿ ಟುಡೇ ಕನ್ನಡ ಚಾನಲ್ ಯೂಟ್ಯೂಬಲ್ಲೂ ಇದೆ, ಫೇಸ್ಬುಕ್ಕಲ್ಲೂ ಇದೆ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಮತ್ತು ಹೆಲ್ದಿ ಟುಡೇ ಅನ್ನುವಂತಹ ಒಂದು ಚಾನಲ್ ಇದೆ. ಅದು ಸಬ್ಟೈಟಲ್ ಬರುತ್ತೆ, ಅಲ್ಲಿ ವಾಯ್ಸ್ ಓವರ್ ಇರಲ್ಲ. ಸೊ ಆ ಚಾನಲನ್ನು ಸಹ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹೆಲ್ದಿಯಾದ ರೆಸಿಪಿಗಳನ್ನು ತಿಳ್ಕೊಬೋದು. ಹಾಗೆ ಮನೆಯಲ್ಲಿ ಮಾಡಿ ತಿನ್ಬೋದು.